ಬಿಜೆಪಿ ಪ್ರತಿಭಟನೆ ಸರ್ಕಾರದ ಮೇಲೆ, ರಾಜ್ಯದ ಸರ್ಕಾರ ಮೇಲಲ್ಲ. ಈ ರಾಜ್ಯದಲ್ಲಿ ಏನಾದ್ರು ಅನ್ಯಾಯ ಆಗಿದೆ ಅಂತಂದ್ರೆ ಬಿಜೆಪಿಯ ಆಡಳಿತ ಕೇಂದ್ರ ಸರ್ಕಾರದಲ್ಲಿ ಮೆಕ್ಕೆಜೋಳಕ್ಕೆ, ಕಬ್ಬಿಗೆ, ಇದು ಸಕ್ಕರೆ ಬೆಲೆ, ಎಥನಾಲು ಕೂಡ ಅನ್ಯಾಯ ಆಗಿರೋದಕ್ಕೆ ಇವತ್ತು ಆಗಿರೋಂಥದ್ದು. ಯಾವುದು ಕೂಡ ನಮ್ಗೆ ಏನ್ ಗ್ರಾಂಟ್ ಕೊಡ್ಬೇಕು, ಒಂದು ಗ್ರಾಂಟ್ ಅವ್ರು ಕೊಡ್ತಾ ಇಲ್ಲ. ರೈತರಿಗೆ ಏನ್ ಸಹಾಯ ಮಾಡ್ಬೇಕು ಆದಾಯ ಇದನ್ನ ಇವತ್ತು ಅವ್ರಿಗೆ ತೀರ್ಮಾನ ಮಾಡಕ್ ಆಗ್ಲಿಲ್ಲ. ಈಗ ಮೇಕೆದಾಟು ನಾವು ಬಹಳ ಹೋರಾಟ ಮಾಡಿ ನಮ್ಗೆ ನ್ಯಾಯ ಸಿಕ್ಕಿದೆ ನಮ್ ಕಾಲದಲ್ಲಿ. ಅದಕ್ಕೂ ಕೂಡ ಒಂದ್ ದಿನದಲ್ಲಿ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರು, ಅದು ಇಲ್ಲ. ಆಯ್ತಾ, 5,400 ಕೋಟಿ ರೂಪಾಯಿ ಕೊಡ್ಬೇಕಾಯ್ತು. ಏನು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಓದಿದ್ರು, ಇವತ್ತು ₹1 ಕೊಡ್ಲಿಲ್ಲ. ಇವತ್ತೇನಾದ್ರು ಆಮೇಲೆ ಇದ್ರದ್ದು ನಾವು ಅವರೆಲ್ಲರೂ ಕೂಡ ರೈತರಿಗೆ 76,000 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ನಾವು ಅನೌನ್ಸ್ಮೆಂಟ್ ಮಾಡಿದ್ವು. 35 ಲಕ್ಷ 40 ಲಕ್ಷ ಅಂತ ಹೇಳಿ ನಾವು ಅನೌನ್ಸ್ಮೆಂಟ್ ಮಾಡಿದ್ವು. ಇವತ್ತವರೆಗೂ ಕೂಡ ವಾಟರ್ ಇದನ್ನ ಪೂರ್ಣ ಇದ್ರದ್ದು ಗೆಜೆಟ್ ನ ನೋಟಿಫಿಕೇಶನ್ ಮಾಡಿದ್ದಾರೆ. ಸೊ ಇವತ್ತೇನಾದ್ರು ಆಗಿದೆ ಅಂತಂದ್ರೆ ಬಿಜೆಪಿಯ ಕೇಂದ್ರ ಸರ್ಕಾರದ ಮೇಲೆ ಅವ್ರು ಮಾಡ್ಬೇಕೆ ಹೊತ್ತು ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಒಂದಿನ ಹೋಗಿ ಒಬ್ಬ MP ಬಾಯಿ ತೆಗಿಲಿಲ್ಲ. ಖಂಡಿತ ನಾವು ಡೇಟ್ ಫಿಕ್ಸ್ ಮಾಡಿದ್ದು, ಆಲ್ ಪಾರ್ಟಿ ಮೀಟಿಂಗ್ ಮಾಡ್ಬೇಕು ಅಂತ 8ನೇ ತಾರೀಕು ಮಾಡಿದ್ದು. ಅವರು ಇಕ್ಕಟ್ಟಿಗೆ ಬರ್ಬೇಕಾಯ್ತದೆ, ನಾವು ಬರಕ್ ಆಗಲ್ಲ ಅಂತ ಹೇಳಿ ನಮ್ಗೆಲ್ಲ ಕಾಗದ ಬರೆದ್ರು. ಆಯ್ತು, ನಿಮ್ಮ ಹತ್ರನೇ ಮಾತಾಡ್ತೀವಿ ಅಂತ ಹೇಳಿ ನಾವು ಟೈಮ್ ಕೊಟ್ಟಿದ್ವಿ. ಅವ್ರಿಗೆ ಹೇಳ್ತೀವಿ ಯಾವಾಗ ಟೈಮ್ ಏನೋ ಫಿಕ್ಸ್ ಆಗಿದೆ ಸರ್? ಇಲ್ಲ, ಎಲ್ಲ ಅವ್ರಿಗೆ ಅವ್ರು ಕೇಳ್ಬೇಕೀಗ. ಅವ್ರು ಯಾವಾಗ ಹೇಳ್ತಾರೆ ನಾವು ಅವತ್ತು ರೆಡಿದ್ದೀವಿ. ಯಾವಾಗಲೂ ನಮ್ದು ತಿಳಿಯಿದೆ. ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನತ್ರ ಹಿಂದೇನೂ ಇಲ್ಲ, ಇವತ್ತು ಇಲ್ಲ, ಮುಂದೆನೂ ಇಲ್ಲ. ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ನನಗೆ ಗೊತ್ತಿಲ್ಲ. ನಾನು ಅದನ್ನ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವ ಕರೀತಾರೆ ಇರೋದು ನಾನು ಅದನ್ನ ಡಿಸ್ಕೌಸ್ ಮಾಡಲ್ಲ. ನಿಮ್ ಪರವಾಗಿ ಮಾತಾಡಿದವ್ರಿಗೆ ನೋಟಿಸ್ ಕೊಟ್ಟಿದ್ದೀರಿ ಸರ್? ನಿಮ್ ಪರವಾಗಿ ಮಾತಾಡಿದವ್ರಿಗೆ ನೋಟಿಸ್ ಕೊಟ್ಟಿದ್ದೀರಿ? ಒಂದ್ ಕಡೆ ಒಂದ್ ನ್ಯಾಯ ಸರ್ ಆಗಿದ್ರೆ ಮಾತಾಡೋದು ಸೈಡ್ ಬನ್ನಿ.